ಯಾಕೆ ಸರ್ ಅಷ್ಟೊಂದು ಶ್ರಮ ಪಡ್ತೀರಿ ಕಾಂಗ್ರೆಸ್ ಮೇಲೆ? ಹುಟ್ಟ ಕಾಂಗ್ರೆಸ್ ಅಲ್ಲಿ ಇರ್ಬೇಕು, ಕಾಂಗ್ರೆಸ್ ಶ್ರಮ ಪಡ್ಬೇಕಲ್ಲ. ವಿಧಾನಸೌಧದಲ್ಲಿ ಒಂದು ಎಂಟ್ರಿ ಹೊತ್ತಿದ್ರೆ ಇಷ್ಟು ಜನರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. 670 ಕೋಟಿ ಟಿಕೆಟ್ಗಳನ್ನ ಫ್ರೀ ಆಗಿ ಹರಿಕೊಟ್ಟಿವಿ. ಉಡುಪಿ ಆ ಭಾಗದಲ್ಲೆಲ್ಲ ಶಕ್ತಿ ಯೋಜನೆಗೆ ಶಕ್ತಿನೇ ಇಲ್ಲ ಅನ್ನೋ ತರ ಇದೆ. ಧರ್ಮಾಧಿಕಾರಿಗಳು ಪತ್ರ ಬರೋದ್ರಲ್ಲ ಸರ್ಕಾರಕ್ಕೆ, ಹುಂಡಿ ಇಡಕ್ ಜಾಗ ಇಲ್ಲ, ಅಷ್ಟು ದುಡ್ಡು ಕಲೆಕ್ಷನ್ ಆಗ್ತಾ ಇದೆ. ಹೆಂಗ್ ಬಂದ್ರು ಭಕ್ತರು ನಮ್ಮ ಶಕ್ತಿ ಯೋಜನೆಯಿಂದ ಬಂದ್ರಲ್ಲ. 2,000 ನಮ್ಮ ಮಕ್ಕಳ ಟ್ಯೂಷನ್ ಫೀಸ್ ಕಟ್ತೇವಿ, ಆಮೇಲೆ ಕಾಯಿಪಲ್ಲೆ ತರ್ತೇವಿ. ಯಾವ ಮನೆಯೊಳಗೆ 75 ವರ್ಷದ ಯಜಮಾನ್ರ ಇದಾರೆ, ಅವ್ರ ಮನೆ ಬಾಗಿಲಕ್ಕೆ ರೇಷನ್ ಅಂಗಡಿಯವ್ರು ಹೋಗಿ ಅಕ್ಕಿ ಕೊಟ್ಬಿಡ್ತಾರೆ. ನೀವೆಲ್ಲ ಸೋಂಬೇರಿ ಆಗಲ್ವ ಇದೆಲ್ಲ ಫ್ರೀಯಲ್ಲಿ ಕೊಟ್ಟು ಬಿಟ್ರೆ? ಸೋಮಾರಿ ಹೆಂಗ ಸರ್, ನಾವು ದುಡಿತಾನೆ ಅದೇವಿ. ನಮ್ಗೆ ಓಟ್ ಹಾಕಿದವ್ರಿಗೂ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ, ಬಿಜೆಪಿ ಓಟ್ ಹಾಕಿದವ್ರಿಗೂ ಗ್ಯಾರಂಟಿ ಕೊಡ್ತಾ ಇದೀವಿ. ತುಂಬಾ ಒಳ್ಳೆ ಕೆಲಸ ಮಾಡತ್ತಿದ್ದಾರೆ ಅಣ್ಣ. ಪ್ರತಿ ಒಂದು ಮನೆಗೂ ವಿಸಿಟ್ ಮಾಡಾಕತ್ತೇವ್ ನಾವು. ಹಾಗಾಗಿ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಅನ್ನ ಬೆಸ್ಟ್ ಗೌರ್ಮೆಂಟ್ ಅಂತ ಅನ್ಕೊಂತೀವಿ. ಇವಾಗ ನಾವೇನು ಈ ಹ್ಯಾಂಡ್ ಬಿಲ್ ತಗೊಂಡು ಮನೆಗೆ ಹೋಗ್ತೀವಲ್ಲ, ತಾಯಂದ್ರ ಆರತಿ ಆಗ್ತಾ ಇದಾರೆ, ಹೂ ಮಾಲೆ ಆಗ್ತಾ ಇದಾರೆ. ಗೃಹಲಕ್ಷ್ಮಿ ಹಡದಲ್ಲಿ ಗೋಲ್ಮಾಲ್ ಆಗಿಬಿಟ್ಟಿದೆ, ಅಷ್ಟು ಕೋಟಿ ಇಷ್ಟು ಕೋಟಿ ಹೊಡೆದು ಬಿಟ್ಟಿದ್ದಾರೆ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ತಗೊಳಕಾಗುತ್ತಾ? ಸಾಧ್ಯನೇ ಇಲ್ಲ. ಅವ್ರಂತ ಹೆಂಗ ಯಾರು ಇಲ್ಲ ಈ ತರ ಕೆಲಸ ಮಾಡೋರು. ಅವ್ರಿಗೆ ನೆಕ್ಸ್ಟ್ MLA ಆಗಬೇಕು. ಮಹಿಳಾ ಟೀಮ್ ಎಲ್ಲ ಸೇರಿ ನಾವು ಸ್ಟ್ರೈಕ್ ಮಾಡಿ ಟಿಕೆಟ್ ತರ್ತೇವೆ. ಅಜರಾಮರವಾಗಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಇರ್ಬೇಕಂತ ಜನ ಹರಸಿ ಹಾರೈಸೋದು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಹುಬ್ಬಳ್ಳಿಯಲ್ಲಿ ನಾವು ಇದ್ದೀವಿ. ನನ್ನ ಹಿಂದೆ ಸಿಕ್ಕಾಪಟ್ಟೆ ಹೆಣ್ಮಕ್ಳು ಕಾಣಿಸ್ತಿದ್ದಾರೆ, ಮತ್ತೆ ಲೀಡರ್ಗಳು ಕೂಡ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ. ರಜತ್ ಉಳ್ಳಾಗಡ್ಡಿ ಅವರನ್ನ. ನುಡಿದಂತೆ ನಡೆದ ಕಾಂಗ್ರೆಸ್. ಯಾಕೆ ಸರ್ ಅಷ್ಟೊಂದು ಶ್ರಮ ಪಡ್ತೀರಿ ಕಾಂಗ್ರೆಸ್ ಮೇಲೆ? ಹುಟ್ಟ ಕಾಂಗ್ರೆಸ್ ಅಲ್ಲಿ ಇರ್ಬೇಕು, ಕಾಂಗ್ರೆಸ್ ಶ್ರಮ ಪಡ್ಬೇಕಲ್ಲ. ನೋಡಿ 2023 ಅಲ್ಲಿ ನಾವು ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ನ ಕೊಟ್ವಿ. 5 ಅಂಶಗಳನ್ನ ಗ್ಯಾರಂಟಿ ಕಾರ್ಡ್ ನಲ್ಲಿ ಬರೆದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಸಹಿ ಮಾಡಿರುವಂತ ಗ್ಯಾರಂಟಿ ಕಾರ್ಡ್. ನಾವು ಗ್ಯಾರಂಟಿ ಕಾರ್ಡ್ ಕೊಡ್ಕೊಂಡು ಹೋದ್ವಿ. ಬಿಜೆಪಿ ಅವ್ರ ಹಿಂದಿಂದ ಕಾಂಗ್ರೆಸ್ ಅವ್ರು ಸುಳ್ಳು ಹೇಳಾತಾರ ಅಂತ ಹೇಳ್ಕೊಂಡ್ ಬಂದ್ರು. ನಮ್ ಗ್ಯಾರಂಟಿ ಕಾರ್ಡ್ ನಮ್ದವ್ರು ನಮ್ಗೆ ಓಟ್ ಹಾಕಿದ್ರು, ಬಿಜೆಪಿ ಸುಳ್ಳನ್ನ ನಮ್ದವ್ರು ಬಿಜೆಪಿ ಓಟ್ ಹಾಕಿದ್ರು. ಸರ್ಕಾರ ಬಂತು. ಒಂದೇ ದಿನಾನೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವತ್ತಿದ್ದಂತ ಕ್ಯಾಬಿನೆಟ್ ಸದಸ್ಯರು 4, 5, 6, 7 ಜನ ಅವತ್ತಿನ ದಿನಾನೇ 5 ಗ್ಯಾರಂಟಿನ ಅನುಷ್ಠಾನಕ್ಕೆ ತಗೊಂಡ್ಬಂದ್ರು. ಹಂತವಾಗಿ ಅದು ಕಾರ್ಯ ಪ್ರಾರಂಭಕ್ಕೆ ಬಂತು. ಇವತ್ತು ರಾಜ್ಯದ 1,24,00,000 ಗೃಹಿಣಿಯರ ಖಾತೆಗೆ, ದಟ್ ಈಸ್ ಸಮ್ವೇರ್ ಅರೌಂಡ್ 1,24,00,000 ಫ್ಯಾಮಿಲೀಸ್ ಓನ್ಲಿ, ಅವ್ರಿಗೆ 2,026 ಕಂತು ಬಿಡುಗಡೆ ಮಾಡಿದೀವಿ. 52,000 ರೂಪಾಯಿ ಒಂದು ಕುಟುಂಬಕ್ಕೆ ನಾವು ಇವತ್ತಿವರೆಗೂ ಕೊಟ್ಟಿದೀವಿ. ಮಧ್ಯ ಯಾರೊಬ್ಬ ಪೋಸ್ಟ್ ಮ್ಯಾನ್ ಇಲ್ಲ, ಒಬ್ಬ ತಲಾಟಿ ಇಲ್ಲ. ಅಲ್ಲಿ ವಿಧಾನಸೌಧದಲ್ಲಿ ಒಂದು ಎಂಟ್ರಿ ಹೊತ್ತಿದ್ರೆ ಇಷ್ಟು ಜನರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. 670 ಕೋಟಿ ಟಿಕೆಟ್ಗಳನ್ನ ಫ್ರೀ ಆಗಿ ಹರಿದ್ಕೊಟ್ಟಿವಿ. ಇಡೀ ಜಗತ್ತೊಳಗ ಅಮೆರಿಕ, ಲಂಡನ್, ಯುರೋಪ್ ಎಲ್ಲ ಹಿಡಿರಿ ಇಷ್ಟು ಟಿಕೆಟ್ ಯಾರು ಫ್ರೀ ಹರಿದು ಕೊಟ್ಟಿಲ್ಲ. ಇದು ಕರ್ನಾಟಕ ಮಾಡೆಲ್. ಇನ್ನು ಇಂದಿರಾ ಗಾಂಧಿ ಅವ್ರ ಕಾಲದಾಗ ಕಪಡಾ ಮಕಾನ್ ರೋಟಿ ಮಾತಾಡ್ತಿದ್ವಿ. ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಬಿಲ್ ತಗೊಂಡ್ಬಂದ್ರು. 5 kg ಅಕ್ಕಿ 1 ತಲೆ ಕೊಡ್ತೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರ ಗ್ಯಾರಂಟಿ ಕಾರ್ಡ್ ಅಲ್ಲಿ ನಾವು 5 kg ಕೊಡ್ತೀವಿ ಅಂದ್ವಿ. ದಟ್ ಈಸ್ 5 + 5 10 kg. ನಮ್ MP ಪ್ರಹ್ಲಾದ್ ಜೋಶಿ 6 ಸಚಿವರು 5 kg ಕೊಟ್ಬಿಟ್ರೆ ನಾವು ಪಾಪ್ಯುಲರ್ ಆಗ್ಬಿಡ್ತಾರೆ ಎಲ್ಲೋ ಕಾಂಗ್ರೆಸ್ ಅವ್ರ ಕರ್ನಾಟಕದ ಅಂತೇಳಿ ಆ ಅಕ್ಕಿನೂ ಕೊಡ್ಲಿಲ್ಲ. ಉಗ್ರಾಣದಲ್ಲಿ ಅಕ್ಕಿ ಇದ್ರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡಾನಲ್ಲಿ ಅಕ್ಕಿ ಇದ್ರು ಕೂಡ ಕರ್ನಾಟಕಕ್ಕೆ ಅಕ್ಕಿ ಕೊಡ್ಲಿಲ್ಲ. ಅವಾಗ ನಾವೇನ್ ಮಾಡಿದ್ವಿ, ಆ ಯಾವ ದುಡ್ಡು ಅಕ್ಕಿನ ನಾವು ಕೊಟ್ಟು ತೊಗೊಂಬರ್ತಿದ್ವಲ್ಲ ಕೇಂದ್ರ ಸರ್ಕಾರದಿಂದ, ಆ ದುಡ್ಡನ್ನ ಫಲಾನುಭವಿಗಳು ಅಕೌಂಟ್ ಕೊಟ್ವಿ. ಇನ್ನೂ ಫೇಮಸ್ ಆಗ್ಬಿಟ್ವಿ. ಅದನ್ನ ಹೆದರಿ ಮತ್ತೆ ಅಕ್ಕಿ ಕೊಟ್ರು. ಆಯ್ತು, ಹಸು ಮುಕ್ತ ಕರ್ನಾಟಕಕ್ಕೆ ಅವ್ರ ಅಕ್ಕಿ ಕೊಟ್ರು, ಸ್ವಾಗತ ಅಂತ ಅಕ್ಕಿ ಕೊಡಾಕತ್ತೀವಿ. ಈ ತಿಂಗಳದಿಂದ ನಾವು ಯಾವ ಮನೆಯೊಳಗೆ 75 ವರ್ಷದ ಯಜಮಾನ್ರ ಇದಾರೆ, ಅವ್ರ ಮನೆ ಬಾಗಿಲಕ್ಕೆ ರೇಷನ್ ಅಂಗಡಿಯವ್ರು ಹೋಗಿ ಅಕ್ಕಿ ಕೊಟ್ಟು ಬರ್ತಾರೆ. ಮುಂದಿನ ತಿಂಗಳಿಂದ ಇಂದಿರಾ ಕಿಟ್ ಬರುತ್ತೆ. ಅಕ್ಕಿ, ಬೇಳೆ, ಎಣ್ಣೆ, ಉಪ್ಪನ್ನ ಹಿಡ್ಕೊಂಡು ಇಂದಿರಾ ಕಿಟ್ ನ ನಮ್ ಸರ್ಕಾರ ಕೋಟ್ಯಾಂತರ ಕುಟುಂಬಗಳಿಗೆ ಕೊಡ್ತಾ ಇದೆ. ಇದು 3 ಗ್ಯಾರಂಟಿ ಬಗ್ಗೆ ಮಾತಾಡಿದೆ. 4ನೇ ಗ್ಯಾರಂಟಿ ಗೃಹ ಜ್ಯೋತಿ. 1,26,00,000ಕ್ಕೂ ಅಧಿಕ ಮನೆಗಳಿಗೆ ಉಚಿತವಾಗಿ 200 ಯೂನಿಟ್ ಕರೆಂಟ್ ಕೊಡುವಂತ ಕೆಲಸ. ಅಗೇನ್ ಇಟ್ಸ್ ಬಿಗ್ಗೆಸ್ಟ್ ಕರ್ನಾಟಕ ಮಾಡಲ್. ಎಂಟೈರ್ ಗ್ಲೋಬ್ ದಾಗ ಯಾರು ಕೊಟ್ಟಿಲ್ಲ, ನಾವು ಕೊಟ್ಟಿದೀವಿ. ಆಮೇಲೆ 5ನೇದು ಯುವ ನಿಧಿ. ಮೋದಿ ಏನ್ ಹೇಳ್ತಿದ್ರು, 2 ಕೋಟಿ ಯುವಕರಿಗೆ ಪ್ರತಿ ವರ್ಷ ಉದ್ಯೋಗ ಕೊಡ್ತೀವಿ ಅಂದಿದ್ರು. ಉದ್ಯೋಗ ನೋಡ್ಕೊಂಡು ನಾವೆಲ್ಲ ಹೋಗ್ಬೇಕು? ಹುಬ್ಳಿಯವರು ಬೆಂಗಳೂರಿಗೆ ಹೋಗ್ಬೇಕು, ಬಾಂಬೆಗೆ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು. ಒಂದ್ಸರಿ ಹೋಗ್ಬರಕ್ 3,000 ರೂಪಾಯಿ ಖರ್ಚು ಮಿನಿಮಮ್. ಅಂತ ನೀವು ನಾನ್ ರಿಸರ್ವ್ ಟ್ರೈನ್ ಹೋದ್ರು 3,000 ರೂಪಾಯಿ ಖರ್ಚು. ಆ ಖರ್ಚು ಯಾರು ಕೊಡ್ಬೇಕು?
ಅದನ್ನ ಅರ್ಥ ಮಾಡ್ಕೊಂಡು ಅಥವಾ ಅವ್ರ ಉನ್ನತ ವ್ಯಾಸಂಗಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ ಒಬ್ಬ ಗ್ರಾಜುಯೇಟ್ ಅಕೌಂಟ್ 3,000 ರೂಪಾಯಿ ಕೊಟ್ವಿ, ಒಬ್ಬ ಡಿಪ್ಲೊಮಾ ಹೋಲ್ಡರ್ ಅಕೌಂಟ್ಗೆ 1,500 ರೂಪಾಯಿ ಕೊಟ್ವಿ. ನುಡಿದಂತೆ ನಡೆದಲ್ಲ. ಇದನ್ನ ನಾವು ಜನರಿಗೆ ಹೋಗಿ ಅಭಿನಂದನೆ ಸಲ್ಲಿಸ್ತಾ ಇದೀವಿ. ನಮ್ಮ 5 ಗ್ಯಾರಂಟಿಗಳಲ್ಲಿ ನಿಮ್ ಮನೆ ಬಾಗ್ಲಿಕ್ಕೆ ನಾವು ತಂದು ಕೊಟ್ಟಿದೀವಿ. ನಿಮ್ಗೆ ಅಭಿನಂದನೆ. ನೀವು ನಮ್ ಜೊತೆ ಇದ್ರಿ, ನಾವು ನಿಮ್ ಜೊತೆ ಇದೀವಿ. ನಮ್ ವೋಟ್ ಹಾಕಿದವ್ರಿಗೂ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ. ಬಿಜೆಪಿ ವೋಟ್ ಹಾಕಿದವ್ರಿಗೂ ಗ್ಯಾರಂಟಿ ಕೊಡ್ತಾ ಇದೀವಿ. ಇದ್ರಲ್ಲಿ ಎಲ್ಲಾದ್ರೂ ಕಾಂಗ್ರೆಸ್ ವೋಟ್ ಹಾಕಿದವ್ರು ಗ್ಯಾರಂಟಿ ತಗೋತಾ ಇದೀವ? ಎನಿ ಕನ್ನಡಿಗ ಈಸ್ ಎಲಿಜಿಬಲ್ ಫಾರ್ 5 ಗ್ಯಾರಂಟೀಸ್. ಸೊ ಇದ್ರ ಪ್ರಚಾರಾರ್ಥಕವಾಗಿ ನಾವು 25 ದಿನ 25 ವಾರ್ಡ್ ಅಲ್ಲಿ 50 ಬೂತ್ ಹೋಗಿ ನಾವು ಮನೆಗೆ ಹೋಗಿ ಕುಟುಂಬದಲ್ಲಿ ಭೇಟಿಯಾಗಿ ಅವ್ರನ್ನ ಹ್ಯಾಂಡ್ ಬಿಲ್ ಕೊಟ್ಟು ಅಭಿನಂದನೆ ಸಲ್ಲಿಸುವಂತ ಕೆಲಸ ಮಾಡ್ತಾ ಇದೀವಿ. ಎಷ್ಟು ದಿನ ಆಯ್ತು ಸ್ಟಾರ್ಟ್ ಆಗಿ? ಇನ್ನು ಎಷ್ಟು ದಿನಗಳ ಕಾಲ ನಡೀತಾ ಇರುತ್ತೆ ಅಂತ? ಇವತ್ತಿಗೆ 15 ದಿನ ರೀ. 15 ಡೇಸ್ ಆಯ್ತು, 15 ವಾರ್ಡ್ಸ್ ಆಯ್ತು, 30 ಬೂತ್ ಆಯ್ತು. ನಾವೇನು ಈ ಹ್ಯಾಂಡ್ ಬಿಲ್ ತಗೊಂಡು ಮನೆಗೆ ಹೋಗ್ತೀವಲ್ಲ, ತಾಯಂದ್ರ ಆರತಿ ಹತ್ತಾ ಇದಾರೆ, ಹೂ ಮಾಲೆ ಹಾಕ್ತಾ ಇದಾರೆ. ನನ್ನ ಕೈ ಹಿಡ್ಕೊಂಡು ಒಳಗ್ ಕರ್ಕೊಂಡೋಗಿ ಈ ಫ್ರಿಜ್, ಈ ವಾಷಿಂಗ್ ಮಷಿನ್ ತಗೊಂಡು ಈ ಗೃಹಲಕ್ಷ್ಮಿ ದುಡ್ಡಿಂದ ತೋರಿಸ್ತಾ ಇದಾರೆ. ಎಷ್ಟೋ ಜನರು ಮಾಡಿದ್ ಸಾಲ ಹರ್ಕೊಂಡಿವಿ ಅಂತ ತೋರಿಸ್ತಾ ಇದಾರೆ. ಎಷ್ಟೋ ಜನ ವಯಸ್ಸಾಗಿತ್ತಪ್ಪ, ಔಷಧ ತೊಗೊಳಕ್ ರೊಕ್ಕ ಇರ್ಲಿಲ್ಲ, ಈ 2,000 ರೂಪಾಯಿಂದ ಔಷಧಿ ತಗೊಳ್ಳೋದಿನ ಅಂತ ತೋರ್ಸತ್ತ. ಇನ್ ಮನಿ ಕರೆಂಟ್ ಫ್ರೀ ಆಯ್ತು, ಆ ದುಡ್ಡಿನ ನಮಗ್ ಉಪಯೋಗ ಆಯ್ತು ಅಂತ ತೋರ್ಸ. ಈ ರೀತಿ ಗ್ಯಾರಂಟಿ ಇಡೀ ಕರ್ನಾಟಕ ತುಂಬಾ ಎಲ್ಲಾರು ಬಹಳ ಸ್ವಾಗತ ಪೂರ್ವಕವಾಗಿ ನಮ್ನ ಕರ್ಕೊಂಡು ತೋರಿಸಿ ನಮ್ಗೆ ಅಭಿನಂದನೆ ಸಲ್ಲಿಸ್ತಾರೆ. ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಸರ್, ಪ್ರತಿ ಯೋಜನೆಯೂ ಕೂಡ ಒಂದು ಎಲೆಕ್ಷನ್ ನ ಇಂಪ್ಯಾಕ್ಟ್ ಆಗಬೇಕು ಅನ್ನುವಂತ ಉದ್ದೇಶದಿಂದನೇ ಯೋಜನೆಗಳು ರೆಡಿ ಆಗಿರುತ್ತೆ ಪಾರ್ಟಿಗಳಿಗೆ. ಹುಬ್ಳಿ ಧಾರವಾಡ ಸೆಂಟ್ರಲ್ ಅಲ್ಲಿ 2028 ಅಲ್ಲಿ ಇದ್ರ ಇಂಪ್ಯಾಕ್ಟ್ ಆಗುತ್ತಾ ಅಂತ? ಎಲೆಕ್ಷನ್ ನೋಡ್ರಿ, ಎಲೆಕ್ಷನ್ ಇಸ್ ಡಿಫರೆಂಟ್ ಪ್ರೊಪಗಂಡ. ನಾವೀಗ ಮಾಡ್ತಾ ಇರೋದು ಆರ್ಗನೈಸೇಷನ್. ನಾವು ಕಾರ್ಡ್ ಕೊಟ್ಟಿದ್ವಿ ಆಸ್ ಅ ಪಾರ್ಟಿ, ಆಸ್ ಅ ಗವರ್ಮೆಂಟ್. ಸರ್ಕಾರ ಯೋಜನೆಗಳು ಡೆಲಿವರಿ ಮಾಡಿದ್ಯೋ ಇಲ್ಲ ಅಂತ ಕೇಳೋದು ನಮ್ ಕರ್ತವ್ಯ ಅಲ್ಲ. ನಮ್ಗೆ ಎಲ್ಲಿ ಹೋದಲ್ಲಿ ಯಾರು ಮಾಡಿಲ್ಲ ಅಂತ ಹೇಳಿಲ್ಲ. ರಾದರ್ ದೆನ್ GST ಪೇಯರ್ಸ್, IT ಪೇಯರ್ಸ್ ಅವ್ರನ್ನ ಹೊರತುಪಟ್ಟು ಯಾವೊಬ್ಬ ಫಲಾನುಭವಿನ ಹೌದಪ್ಪ ನಮ್ಮ ಮನೆ ಕರೆಂಟ್ ಫ್ರೀ ಆಗ್ಲಿಲ್ಲ ಅಂತ ಹೇಳಿಲ್ಲ, ಹೌದ್ ನಮ್ಮ ಮನೆ ಗೃಹಲಕ್ಷ್ಮಿ ಬರ್ಲಿಲ್ಲ ಅಂತ ಹೇಳಿಲ್ಲ. ನಾವು ನಮ್ ಜೊತೆ ಸರ್ಕಾರದ ಗ್ಯಾರಂಟಿ ಕಮಿಟಿ ಪ್ರೆಸಿಡೆಂಟ್, ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಇದಾರೆ. ಒಂದ್ ವೇಳೆ ಸಿಕ್ಕಾಪುಟ್ಟು ಯಾರಿಗೇನೋ ತೊಂದರೆ ಆಗಿದ್ರೆ ಅವ್ರನ್ನ ಹಿಡ್ಕೊಂಡು ಅದನ್ನಲ್ಲೇ ಸಾಲ್ವ್ ಮಾಡುವಂತ ಕೆಲಸನೂ ಮಾಡ್ತಾ ಇದೀವಿ. ಆಸ್ ಅ ಪಾರ್ಟಿ ಇಟ್ ಇಸ್ ಮೈ ಡ್ಯೂಟಿ. ನಾನು ಕಾರ್ಡ್ ಕೊಟ್ಟಿದ್ದೆ ಮತ್ತೆ ಬಂದೈತೋ ಇಲ್ಲ ಅಂತ ಕೇಳ್ಬೇಕಲ್ಲ, ನಾವು ಕೇಳುವಂತ ಕೆಲಸ ಮಾಡ್ತಾ ಇದೀವಿ. ಸರ್, ನಾವೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಚಾನೆಲ್ಗಳಲ್ಲಿ ವರ್ಕ್ ಮಾಡುವಾಗ ಹುಡುಗರು ಪಾಪ ಹೇಳ್ತಾ ಇರ್ತಾರೆ, ಸಿದ್ದರಾಮಯ್ಯ ಮಾಡಿದ್ ಸರಿ ಇಲ್ಲ ಯೋಜನೆಗಳು ಅಂತ. ಅದನ್ನ ಮಾತಾಡೋ ಹುಡುಗರೇ ಹೋಗಿ ಇಂದಿರಾ ಕ್ಯಾಂಟೀನ್ ಅಲ್ಲಿ 5 ರೂಪಾಯಿ ಕೊಟ್ಟು ಊಟ ಮಾಡ್ತಿರ್ತಾರೆ. ಇಲ್ಲಿ ಹೇಗಿದೆ ಅಂದ್ರೆ ಬಿಜೆಪಿ ಅವ್ರಿಗೂ ಸಿಗ್ತಾ ಇದೆಯಂತ ಗೃಹಲಕ್ಷ್ಮಿ ಹಣ? 100% ಬಿಜೆಪಿ ಅವ್ರಿಗೆ ಸಿಗ್ತಾ ಇದೆ ಅಂತ ಹೇಳಿ ಬಿಜೆಪಿ ಅವರು ಸುಳ್ಳನ್ನ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಅವ್ರಿಗೆ ಏನಾಗ್ಬಿಟ್ಟೈತಿ, ಹೈಯೆಸ್ಟ್ ಫಲಾನುಭವಿ ಅವರೇ ತಗೊಳತಾರ, ತಗೊಂಡು ಹೆಸರು ಕೆಡಿಸುವಂತ ಕೆಲಸ ಮಾಡತಾರ. ಬಟ್ ನಿಜವಾಗಿ ಯಾರಿಗಿದ್ರ ಅವಶ್ಯಕತೆ ಇದೆಯಲ್ಲ ಅವ್ರು ಮಾತ್ರ ಮನಪೂರ್ವಕವಾಗಿ ಯಾರು ಕೊಡ್ಲಿಲ್ಲಪ್ಪ ಈ ರೀತಿ, ಸಿದ್ದರಾಮಯ್ಯನವ್ರು ಕೊಡತಾರ, DK ಶಿವಕುಮಾರ್ ಅವ್ರು ಕೊಡತಾರ ಅಂತ ಹೇಳಿ ಖುಷಿಯಿಂದ ನಮ್ಗೆ ಹೇಳಕತ್ತಾರ. ನಮಗೂ ಹೌದ್, ನಾವು ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಇದೊಂದ ಪಾರ್ಟಿ ಬಡವ್ರ ಪರವಾಗಿರುವಂತ ಪಾರ್ಟಿ ಅಂತ ಹೇಳಿ ನಮ್ಗೆ ಅನ್ಸಾತೈತಿ. ಬಿಜೆಪಿ ಅವರು ಸೂಟು ಬೂಟು, ಏರ್ ಕಂಡೀಷನ್. ನಾವು ನೊಂದವರು ಬೆಂದವರು ಶ್ರಮಿಕರ ಪರವಾಗಿದೀವಿ ಅಂತ ಹೇಳಿ ನಮ್ಗೆ ಖುಷಿ ಅನಿಸ್ತದೆ. ದಿನ ನೋಡ್ರಿ, ದಿನ 1,000 ಮನಿ. ಇವತ್ತು 15 ದಿನ ಅಂದ್ರೆ ಒಂದು 15,000 ಮನಿಗಳು ನಾವು ಹೋದ್ವಿ, 15,000 ಕುಟುಂಬಗಳಿಗೆ ಭೇಟಿಯಾಗಿದ್ವಿ. ಎಲ್ಲೂ ನಮ್ಗೆ ಒಂದು ನೆಗೆಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಬಿಜೆಪಿ ಅವ್ರ ಟೂಲ್ ಕಿಟ್ಟು, ಬಿಜೆಪಿ ಅವ್ರ ಬಾಯಾಗ ಬಿಟ್ರೆ ಜನಸಾಮಾನ್ಯರು, ಗ್ಯಾರಂಟಿ ಫಲಾನುಭವಿಗಳು ಸಂಪೂರ್ಣವಾಗಿ ಸಂತೃಪ್ತಿ ಆಗಿದೆ. ಗೃಹಲಕ್ಷ್ಮಿ ಹಣದಲ್ಲಿ ಗೋಲ್ಮಾಲ್ ಆಗಿಬಿಟ್ಟಿದೆ, ಅಷ್ಟು ಕೋಟಿ ಇಷ್ಟು ಕೋಟಿ ಹೊಡೆದು ಬಿಟ್ಟಿದ್ದಾರೆ ಅಂತ. ಯಾರು ಹೊಡೆದಿಲ್ಲ ನೋಡ್ರಿ. ನಾನು ಈಗ ನಿಮ್ಗೆ ಸ್ಪೆಸಿಫಿಕ್ ಆದೆ, 26 ಕಂತುಗಳನ್ನ ನಾವು ಕೊಟ್ಟಿವಿ. ಎಷ್ಟು ಕಂತ್ರಿ? 26 ಕಂತ್. ಅದರ ಅರ್ಥ ಎಷ್ಟು? 52,000 ರೂಪಾಯಿ ದುಡ್ಡು. ಅಷ್ಟು ದುಡ್ಡು ಬಂದಿದೆ ಅಂತ ಹೇಳಿ. 1-2 ಕಂತು ಉಳಿದಿರ್ತೈತಿ, ಬರ್ಲೇಬೇಕಲ್ಲ. ಆ ಕಂತಿನ ತಗೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ತಗೊಳಕಾಗುತ್ತಾ? ಸಾಧ್ಯನೇ ಇಲ್ಲ. ಆ ಕಂತು ಬಿಡುಗಡೆ ಡಿಲೇ ಆಗಿರ್ಬೋದು. ಕಂತು 100% ಬಿಡುಗಡೆ ಆಗುತ್ತೆ, ಒಂದು ಕಂತು ಬಾಕಿ ಉಳಿದಿಲ್ಲ. ನಮ್ ಸರ್ಕಾರ ಮುಗಿಯೋ ಮಟ್ಟ ಜಾರಿ ಆಗಿ ಸರ್ಕಾರ ಮುಗಿಯೋದ್ರೊಳಗೆ ಎಷ್ಟು ಕಂತಿತ್ತು ಅಷ್ಟು ಕಂತು ಫಲಾನುಭವಿಗಳು ಖಾತೆಗೆ ಇರುತ್ತೆ. ಈ 5 ಗ್ಯಾರಂಟಿಯಲ್ಲಿ ಯಾವ್ದಾದ್ರು ಫೇಲ್ ಆಗಿದ್ಯಾ? ಯಾಕೆಂತಂದ್ರೆ ಉಡುಪಿ ಆ ಭಾಗದಲ್ಲೆಲ್ಲ ಶಕ್ತಿ ಯೋಜನೆಗೆ ಶಕ್ತಿನೇ ಇಲ್ಲ ಅನ್ನೋ ತರ ಇದೆ. ಇಲ್ಲ, ನಮ್ಮಲ್ಲಿ ನೋಡಿ, ನಾವು ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗೆ ಹೆಡ್ ಕ್ವಾರ್ಟರ್ಸ್. ಬಸ್ಸು ಒಂದು ನಾಡಿ ಮಿಡಿತ. ಒಬ್ಬ ಸ್ಕೂಲ್ ಹೋಗು ಯುವತಿಯಿಂದ ಹಿಡ್ಕೊಂಡು ವಯೋವೃದ್ಧರವರೆಗೂ ಎಲ್ಲರೂ ಬಸ್ಸಿನ ಸಂಚಾರ ಮಾಡ್ತಾರೆ. ನಮ್ಮ ಹತ್ರ ಸ್ಟಾಟಿಸ್ಟಿಕ್ಸ್ ಇದೆ, ನಿಮ್ಗೆ ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ. ಹೈಯೆಸ್ಟ್ ಟಿಕೆಟ್ಸ್, ಯು ಇಮ್ಯಾಜಿನ್ 670 crores is not a small number. So many free tickets we have given. You distribute it to divide it to 224 constituencies, ಎಷ್ಟಾಗುತ್ತೆ ನೋಡಿ, ನಿಮ್ಗೆ ಲೆಕ್ಕ ಸಿಗುತ್ತೆ. ಉಡುಪಿಯಲ್ಲಿ ಏನಾಗಿದೆ, ಪ್ರೈವೇಟ್ ಬಸ್ಗಳಿದೆ. KSRTC ರೋಡ್ ಟ್ರಾನ್ಸ್ಪೋರ್ಟ್ ಬಸ್ಗಳು ಅಲ್ಲಿ ಉಪಯೋಗಿಸೋದು ಕಡಿಮೆ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಧರ್ಮಾಧಿಕಾರಿಗಳು ಪತ್ರ ಬರೆದ್ರಲ್ಲ ಸರ್ಕಾರಕ್ಕೆ, ಹುಂಡಿ ಇಡಕ್ ಜಾಗ ಇಲ್ಲ, ಅಷ್ಟು ದುಡ್ಡು ಕಲೆಕ್ಷನ್ ಆಗ್ತಾ ಇದೆ. ಹೆಂಗ್ ಬಂದ್ರು ಭಕ್ತರು? ನಮ್ ಶಕ್ತಿ ಯೋಜನೆಯಿಂದ ಬಂದ್ರಲ್ಲ. ಬಂದಿರೋ ಭಕ್ತರಿಗೆ ಪ್ರಸಾದ ತಿನ್ಸಾಕ್ ಉಗ್ರಾಣದಾಗ ಅಕ್ಕಿ ಇಲ್ಲ, ಬೆಲ್ಲ ಇಲ್ಲ, ಬ್ಯಾಳಿ ಎಲ್ಲ ಖಾಲಿ ಆಗೈತೆ. ಸಿದ್ದರಾಮಯ್ಯನವ್ರು ಬರೋದು ಅಭಿನಂದನೆ ಬರದ್ರಲ್ಲ, ಎದರಿಂದ? ಶಕ್ತಿಯಿಂದ ತಾನೆ. ನೀವು
ಗುಲ್ಬರ್ಗಾ ದರ್ಗಾ ಹಿಡ್ಕೊರಿ, ವಿಶಾಲ್ಗಢ್ ಹಿಡ್ಕೊರಿ, ವೆಲಂಗಿನಿ ಚರ್ಚ್ ಹಿಡ್ಕೊರಿ, ಮಂಗಳೂರು ಹಿಡ್ಕೊರಿ, ನೀವು ಧರ್ಮಸ್ಥಳ ಹಿಡ್ಕೊರಿ. ಯಾಕೆ ಹೆಚ್ಚಿನ ಪ್ರಮಾಣದಾಗ ಭಕ್ತರು ಹೊಂಟ್ರು? ಬಿಕಾಸ್ ಫ್ರೀ ಬಸ್. ಆ ತಾಯಿ ಹೋದ್ರೆ ತಾಯಿ ಜೊತೆ ಮಗು, ಗಂಡ, ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತದೆ. ಇಟ್ ಇಸ್ ಅ ಫುಲ್ ಸಕ್ಸಸ್ಫುಲ್ ಪ್ರೋಗ್ರಾಮ್. 5 ಯೋಜನೆ ಸಕ್ಸಸ್ ಇದೆ. ಯುವಕರು ಗ್ರಾಜುಯೇಟ್ ಆದರು, 23 ಆದ್ಮೇಲೆ ಯಾರೆಲ್ಲ ಗ್ರಾಜುಯೇಟ್ ಆದ್ರು ಅವ್ರು ವಾಲಂಟಿಯರ್ಲಿ ಬಂದು ಯುವ ನಿಧಿಗೆ ಹಾಕ್ತಾ ಇದಾರೆ. 3,000 ರೂಪಾಯಿ ತಗೊಂಡು ಬೆಂಗಳೂರು ಹೋಗ್ತಾರೆ ನೌಕರಿ ಹುಡುಕಕ್. ಯಾವ ಪೇರೆಂಟ್ ಎಷ್ಟ್ ಸರಿ ಅಂತ ಕೊಡ್ತಾರ? 1 ಸರಿ ಕೊಡ್ತಾರ, 2ನೇ ಸರಿ ಕೊಡ್ತಾರ. ಅವ್ನ್ 2 ಸರಿ ನೌಕರಿ ಸಿಗ್ಲಿಲ್ಲ ಅಂದ್ರ ಬಾ ನನ್ ಜೊತೆ ಕುಂತ ನಮ್ಮ ಅಂಗಡಿಯಾಗ ಕುಂಡ್ರ ಅಂತಾನ, ನನ್ನ ಗ್ಯಾರೇಜ್ ಹೋಗಿ ಕುಂಡ್ರ ಅಂತಾನ. ಬಟ್ ಈ ಯೋಜನೆಯಿಂದ ಅವ್ನಿಗೆ 3 ವರ್ಷಗಳ ಕಾಲ ನಾವು 3,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಲ್ಲ, ಈಸ್ ಇಂಡಿಪೆಂಡೆಂಟ್ ಟು ಗೋ ಟು ಬೆಂಗಳೂರು. ಇಫ್ ಯು ವಾಂಟ್ಸ್ ಟು ಸ್ಟಡಿ ಪೋಸ್ಟ್ ಗ್ರಾಜುಯೇಷನ್, ಈಸ್ ಇಂಡಿಪೆಂಡೆಂಟ್ ಟು ಬೈ ಬುಕ್ಸ್ ಆನ್ ಇಸ್ ಓನ್. ಈ ರೀತಿ ಒಂದು ಯುವ ಸಬಲೀಕರಣ, ಮಹಿಳಾ ಸಬಲೀಕರಣ, ಕರ್ನಾಟಕದ GDP, ಯು ಕ್ಯಾಲ್ಕುಲೇಟ್ ದ GDP ಆಫ್ ಕರ್ನಾಟಕ ವಿತ್ ಎನಿ ಅದರ್ ಸ್ಟೇಟ್ಸ್ ಇನ್ ಇಂಡಿಯಾ. ಕರ್ನಾಟಕ GDP ಸ್ಟ್ಯಾಂಡ್ಸ್ ನಂಬರ್ 1. ಯಾಕೆ? ಜನ ದುಡ್ಡು ಖರ್ಚು ಮಾಡ್ತಾ ಇದಾರೆ. ಯಾವ ದುಡ್ಡು? ಗೃಹಲಕ್ಷ್ಮಿ ದುಡ್ಡಲ್ಲ, ಗೃಹ ಜ್ಯೋತಿಯಿಂದ ಉಳಿದಿರೋ ದುಡ್ಡಲ್ಲ, ಅನ್ನಭಾಗ್ಯದ ಅಕ್ಕಿ ಖರೀದಿ ಮಾಡ್ಬೇಕಾದ್ರೆ ಉಳಿದಿರೋ ದುಡ್ಡಲ್ಲ. ಈ ರೀತಿ ಕರ್ನಾಟಕ ಸರ್ಕಾರದಲ್ಲಿ ಜನ ಸಂತೃಪ್ತಿಯಾಗಿ ಖುಷಿಯಾಗಿದ್ದಾರೆ. ನುಡಿದಂತೆ ನಡೆದ ಸರ್ಕಾರ. ಹೌದಪ್ಪ, ಇನ್ನೂ 20 ವರ್ಷ 30 ವರ್ಷ ಅಜರಾಮರವಾಗಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಇರ್ಬೇಕಂತ ಜನ ಹಾರೈಸತ್ತ. ಏನ್ ಮಾಡಿದ್ರಿ ಬಿಜೆಪಿ ಅವರು? 40% ಮೇಕ್ ಇನ್ ಇಂಡಿಯಾ ಹೊಟ್ಟಿ ತುಂಬತ. ಸ್ವಚ್ಛ ಭಾರತ್ ಅವತ್ತು ಕಾರ್ಪೊರೇಷನ್ ದವರು ಕಸ ಹುಡುಕ್ತಿದ್ರು, ಇವತ್ತು ಕಾರ್ಪೊರೇಷನ್ ದವರು ಕಸ ಹುಡುಕ್ತಾರ. ಮೋದಿ ಕೈ ಕಸಬರ್ಗಿ ಹಿಡಿಸಿ ಅದಕ್ಕೊಂದು ಸೆಸ್ ಕೊಟ್ರಿ. ಏನ್ ವಾಟ್ ಈಸ್ ಯುವರ್ ಕ್ರೆಡಿಬಿಲಿಟಿ? ಬಿಗ್ ಝೀರೋ. ಸುಮ್ನೆ ಸುಳ್ಳು ಹೇಳೋದನ್ನ ಬಿಟ್ರೆ, ಜನರ ಕಣ್ಣಲ್ಲಿ ಜಾತಿ ಜಗಳ ಹಚ್ಚಿ ಓಟ್ ತಗೊಳ್ಳೋದನ್ನ ಬಿಟ್ರೆ, ಈಗ ಮತ್ತೊಂದು ಹೊಸದು SIR ಅಂತ ಕ್ರಿಯೇಟ್ ಮಾಡಿ ಓಟ್ ಡಿಲೀಟ್ ಮಾಡೋದ್ ಬಿಟ್ರೆ ಇನ್ನೊಂದು ಏನು ಬಿಜೆಪಿ ಕಡೆ ಅಸ್ತ್ರನ ಉಳಿದಿಲ್ಲ. ಯಾವ್ದೊಂದು ಟೆಂಪಲ್ ಕಟ್ಟ್ರಿ? ಸಿದ್ದಾರೂಢ ಮಠ ಯಾವ ಸರ್ಕಾರದಿಂದ ಕಟ್ಟಿದ್ರು? ಒಂದ್ ಟೆಂಪಲ್ ಕಟ್ಟಿದ್ ಹೇಳ್ರಿ ಮೋದಿ ಸರ್ಕಾರದಾಗ. ಹೌದಪ್ಪ, ಇಂತ ಟೆಂಪಲ್ ಕಟ್ಕೊಟ್ರು ಈ ಸರ್ಕಾರ ಅಂತ ಹಿಂದೂ ಬಿಲ್ ಯಾರು ತಗೊಂಬಂದ್ರು? ಅಂಬೇಡ್ಕರ್ ತಗೊಂಬಂದ್ರು. ಯಾವ ಸರ್ಕಾರದಾಗ ತಗೊಂಬಂದ್ರು? ಕಾಂಗ್ರೆಸ್ ಸರ್ಕಾರದಾಗ ತಗೊಂಬಂದ್ರು. ವಾಟ್ ಇಸ್ ದಿ? ಸುಮ್ಮನೆ ನೋಡ್ರಿ, ಜಾತಿ ಹಚ್ಚಿ ಬೆಂಕಿ ಹಚ್ಚಿ ಹಾಳು ಮಾಡೋ ಕೆಲಸ ಬಿಟ್ರೆ ಬಿಜೆಪಿ ಅವರು ಏನು ಮಾಡ್ತಾ ಇಲ್ಲ. ಜನರಿಗೆ ಅರಿವಾಗಿದೆ. ನಾನ್ ದಿನ ನೋಡೋದೇನ್ರಿ, ದಿನ ನನ್ ಕೊಟ್ಟು 300 ಜನ. ನಾವ್ ಯಾರು ರೊಕ್ಕ ಕೊಡ್ತಿದ್ವಿ ಮಂದಿನ ಅಲ್ಲ, ಬಂದ ಜನ ತಂದ ಜನನ ಅಲ್ಲ. ಜನ ದೇ ಆರ್ ಕಮಿಂಗ್ ವಾಲಂಟಿಯರ್ಲಿ ಬಿಕಾಸ್ ಆಫ್ ದಿ ಫ್ರೂಟ್ಫುಲ್ ಆಫ್ 5 ಗ್ಯಾರಂಟೀಸ್ ಆಫ್ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್. ಹೇಳ್ರಿ ಮೇಡಮ್, ಹೆಲ್ಪ್ ಆಗ್ತೈತಿ ಗ್ಯಾರಂಟಿ? ಹೆಲ್ಪ್ ಆಗ್ತೈತೆ ಸರ್. ಪ್ರತಿಯೊಂದು ಕುಟುಂಬ. ನೀವೇನ್ ತಗೊಂಡ್ರಿ ಹೇಳ್ರಿ? ನಾವು ಕರೆಂಟ್ ಬಿಲ್ ಫ್ರೀ ಆಗಿದೆ ರೀ. ಮತ್ ಬಸ್ ಒಳಗ್ ಓಡಾಡತ್ತಿದ್ದೇವೆ. 2,000 ಏನ್ ಮಾಡ್ತೀರಿ? 2,000 ನಮ್ಮ ಮಕ್ಕಳ ಟ್ಯೂಷನ್ ಫೀಸ್ ಕಟ್ತೇವಿ. ಆಮೇಲೆ ಕಾಯಿಪಲ್ಲೆ ತರ್ತೇವಿ. ಒಳ್ಳೆ ಜನಗಳಿಗೆ ಏನೋ ಒಂದು ಅನುಕೂಲ ಇಲ್ಲ ಅಂದ್ರೂ ನಾವು ಮಾಡಿಸ್ಕೊಡ್ತೇವಿ. ಇಂತದ್ ಹಿಂಗ್ ತಗೋರಿ, ನೀವು ಫೆಸಿಲಿಟಿ ಐತಿ ಅಂತ ಹೇಳಿ ಹೇಳ್ತೇವಿ. ಈಗ ಪ್ರತಿಯೊಂದಕ್ಕೂ ನಾವು ಗಂಡುಗಳಿಗೆ ರೊಕ್ಕ ಕೇಳ್ತಿದ್ವಿ. ಎಲ್ಲಾರು ಹೊಂಟ್ರ ರೊಕ್ಕ ಕೊಡ್ರಿ ಹಿಂಗ್ ಬಸ್ಸಿಗೆ ಅಂತ ಹೇಳಿ. ಈಗ ನಮ್ದು ಸರ್ಕಾರ ಬಂದ್ಮೇಲೆ ಎಲ್ಲಾರ್ಗಿ ನಮ್ಗೆ ಅನುಕೂಲ ಆಗೈತಿ. ದೇವಸ್ಥಾನ ನೋಡ್ತೇವಿ, ಒಳ್ಳೆ ದರ್ಗಾಕ್ ಹೋಗ್ತೇವಿ, ಚರ್ಚಿಗೆ ಹೋಗ್ತೇವಿ, ಧರ್ಮಸ್ಥಳಕ್ ಹೋಗ್ತೇವಿ, ಎಲ್ಲಾ ಕಡೆನೂ ಅಡ್ಡಾಡ್ತೇವಿ. ಆಮೇಲೆ ನಮ್ ಮಹಿಳಾ ಟೀಮ್ ಇರ್ತೈತಿ, ಎಲ್ಲಾ ಮಹಿಳಾ ಮಂಡಳ, ಸ್ತ್ರೀ ಶಕ್ತಿ ಗುಂಪೆಲ್ಲ ನಾವೆಲ್ಲ ಟೀಮ್ ವೈಸ್ ಟ್ರಿಪ್ ಅಡ್ಡಾಡ್ತೇವಿ. ಒಟ್ ಇದ್ರಲಿಂದ ನಮ್ಗೆ ಎಲ್ಲಾ ತರಾನು ಉಪಯೋಗ ಆಗಿದೆ. ಬಡ್ರಿಗಂತೂ ಬಾಳ ಉಪಯೋಗ ಆಗಿದೆ. 1-2 ಜನ ಪಾಪ ಬಡ್ರು ಅಂದ್ರೆ ಕೇವಲ ಬಡ್ರಿ, ಅವ್ರಿಗೆ ಕಣ್ಣಿಗೆ ಪೊರೆ ಬಂದಿತ್ತು. ಇದು ನಮ್ ಗೃಹಲಕ್ಷ್ಮಿ ರೊಕ್ಕದಿಂದ ಅವರು ದುಡ್ಡು ಜಮಾ ಮಾಡ್ಕೊಂಡು ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಅವ್ರು ಎರಡು ಕಣ್ಣು ರೀ. 1 ಕಣ್ಣು ಮಾಡಿಸಿ 1 ತಿಂಗಳಾಗಿತ್ತು. ಆಮೇಲೆ ಇನ್ನೊಂದ್ ಕಣ್ಣು ಮಾಡಿಸ್ಕೊಂಡ್ರು. ಒಂದೊಂದ್ ಕಣ್ಣಿಗೂ ಏನಿಲ್ಲ ಅಂದ್ರೆ 10-12 ಸಾವಿರ ರೂಪಾಯಿ ತಗೊಂಡಾರೆ. ಇದು ದುಡ್ಡು ಜಮಾ ಮಾಡಿಟ್ಟು ಅವ್ರು 2 ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ನಮ್ ಕಾಂಗ್ರೆಸ್ ನಮ್ಗೆ ಕಣ್ಣು ದಾನ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ ಮಾಡೋಳು ಪ್ರತಿಯೊಬ್ಬರಿಗೂ ಇದು ಅನುಕೂಲ ಆಗಿದೆ. ಈಗ ಯೋಜನೆ ಜಾರಿ ಆಗೋದು ಬೇರೆ ಮತ್ತು ಅದ್ ಸಿಗೋದೇ ಬೇರೆ, ಆಯ್ತಾ? ಬಟ್ ಅದನ್ನ ನಾವು ಕೊಟ್ಟಿದೀವಿ ಅಂತ ಮನೆಗೆ ಬಂದು ಹೇಳ್ಕೊಳ್ಳೋ ಪ್ರಯತ್ನ ತುಂಬಾ ಕಡಿಮೆ ಜನ ಮಾಡೋದು. ಇನ್ಫ್ಯಾಕ್ಟ್ ರಜತ್ ಅವರ ಪ್ರಯತ್ನಕ್ಕೆ ಏನ್ ಹೇಳ್ತೀರಿ ನೀವು? ತುಂಬಾ ಒಳ್ಳೆ ಕೆಲಸ ಮಾಡತ್ತಿದಾರೆ ಅಣ್ಣ. ಪ್ರತಿಯೊಂದು ಮನಿಗೂ ವಿಸಿಟ್ ಮಾಡಾಕತ್ತೇವಿ ನಾವೆಲ್ಲ. ಪ್ರತಿಯೊಂದು ವಾರ್ಡಿಗೆ ಹೋಗ್ತೇವಿ. ಎಲ್ಲಾ ಮಹಿಳಾ ಟೀಮ್ ತಾವಾಗ್ಲಿ ಖುಷಿಲಿಂದ ಬರ್ತಾರೆ. ನಾವು ಬರ್ತೇವ್ರಿ ಅಂತೇಳಿ ಪ್ರತಿಯೊಂದ್ ಮನಿಗೂ ಬಂದು ಅವ್ರಿಗೆಲ್ಲಾ ಕೇಳ್ತೇವಿ. ಅವ್ರು ನಮ್ಗಿಂತ ತಗೊಂಡೇವ್ರಿ, ನಾವು ನಮ್ ಗೃಹಲಕ್ಷ್ಮಿ ರೊಕ್ಕ ಇಷ್ಟು ಬಂದಿತ್ತು, ಫ್ರಿಜ್ ತಗೊಂಡೇವಿ, ವಾಷಿಂಗ್ ಮಿಷಿನ್ ತಗೊಂಡೇವಿ, ಆಮೇಲೆ ಹೊಲಿಗೆ ಮಷಿನ್ ತಗೊಂಡೇವಿ, ನಮ್ ಮಕ್ಕಳದ ಟ್ಯೂಷನ್ ಫೀಸ್ ಕಟ್ಟಾಕತ್ತಿದೇವಿ. ಇದು ಈ ತರ ಎಲ್ಲಾ ಉಪಯೋಗ ಆಗಿದೆ ರೀ. ರಜತ್ ಅವ್ರ ಮೇಲೆ ನಂಬಿಕೆ ಇದೆಯಾ? ಗೆಲ್ಲಿಸ್ತೀರಿ? ಇದೆ ಸರ್, ನಂಬಿಕೆ ಇದೆ. ನೆಕ್ಸ್ಟ್ MLA ಮಾಡ್ತೀರಿ? ಹೌದು ಸರ್, ಮಾಡ್ತೀವಿ. ಲಾಸ್ಟ್ ಟೈಮ್ ಟಿಕೆಟ್ ಕೊಡ್ಲಿಲ್ಲ ನಿಮ್ ಕಾಂಗ್ರೆಸ್? ಆದ್ರೆ ಈ ಸರ್ತಿ ಕೊಡ್ತಾರ ಸರ್. ಈ ಸರ್ತಿ ನಮ್ ರಜೆ ಕೊಡ್ಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡಾದ್ರೂ ಟಿಕೆಟ್ ತಗೊಂಡು ಸ್ಟ್ರೈಕ್ ಕುಂತ ಬಿಡ್ತೇವ್ರಿ. ಸ್ಟ್ರೈಕ್ ಕುಂತ ಬಿಡ್ತೇವೆ ನಾವು. ಎದಕ್ ಕೂರ್ತೀರಿ ಸ್ಟ್ರೈಕ್? ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ MLA. ಯಾಕಂದ್ರೆ ಎಲ್ಲಾ ಒಳ್ಳೆ ಚಾನ್ಸ್ ಇತ್ತಲ್ಲ, ಬಿಟ್ರಲ್ಲ ಈ ಸತಿ. ಅಲ್ಲ ಅಂದ್ರೆ ಹೈ ಕಮಾಂಡ್ ಲಿಂದ ಬಂತಲ್ಲ ರೀ. ಇವಾಗ ನಮ್ಮ ಅಣ್ಣ ಎಲ್ಲಾ ತರ
ಎಲ್ಲಾರ್ಗು ಒಳ್ಳೇದ್ ಮಾಡ್ಯಾರ, ಎಲ್ಲಾ ಜನಕ್ಕೂ ಒಳ್ಳೇದ್ ಮಾಡ್ಯಾರ. ಬಡ್ರು ಯಾರು ಹೋಗ್ಲಿ ಇಲ್ಲ ಅನ್ನಂಗಿಲ್ಲ, ಎಲ್ಲಾ ತರಲಿಂದ ಹೆಲ್ಪ್ ಮಾಡಿದ್ದಾರೆ. ಓಕೆ. ಅವ್ರಂತ ಹೆಂಗ ಇದನ್ನ ಇಲ್ಲಿ ಯಾರು ಇಲ್ಲ ಈ ತರ ಕೆಲಸ ಮಾಡೋರು. ಅವ್ರಿಗೆ ನೆಕ್ಸ್ಟ್ MLA ಆಗಬೇಕು. ನಾವೇನೋ ಇದ್ರುನು ಅವ್ರಿಗೆ ನಿಂತು ನಾವ್ ಟಿಕೆಟ್ ಕೊಡಿಸ್ತೇವೆ. ಇಲ್ಲ ನಮ್ಮ ಮಹಿಳಾ ಟೀಮ್ ಎಲ್ಲ ಸೇರಿ ನಾವು ಸ್ಟ್ರೈಕ್ ಮಾಡಿ ಟಿಕೆಟ್ ತರ್ತೇವೆ. ಓಕೆ. ನೋಡಿ ಮೋದಿ ಗೌರ್ಮೆಂಟ್ ನವ್ರು ಏನ್ ಮಾಡಿದ್ರು, ನಮ್ಗ್ ಪಾಸ್ಬುಕ್ ಫ್ರೀ 0 ಬ್ಯಾಲೆನ್ಸ್ ಅಂತ ಮಾಡಿದ್ರು. ಆದ್ರೆ ನಮ್ ಕಾಂಗ್ರೆಸ್ ಗೌರ್ಮೆಂಟ್ ಏನಿದೆ ಅಲ್ಲ, ನಮ್ಗ ದುಡ್ಡು 2,000 ರೂಪಾಯಿ ನಮ್ಗೆ ಪಾಕೆಟ್ ಮನಿ ಗಂಡುಗಳು ಕೊಡ್ತಿರ್ಲಿಲ್ಲ. ಇದರಿಂದ ನಮ್ಗೆ ಎಷ್ಟೋ ಮಕ್ಕಳಿಗೆ ಒಂದ್ ಹೆಲ್ಪ್ ಆಗ್ತಾ ಇದೆ, ಮಕ್ಕಳ ಟ್ಯೂಷನ್ ಫೀಸ್ ಹೋಗ್ತಾ ಇದೆ, ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗಿದೆ ಸರ್. ಹಾಗಾಗಿ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಅನ್ನ ಬೆಸ್ಟ್ ಗೌರ್ಮೆಂಟ್ ಅಂತ ಅನ್ಕೊಂತೀವಿ ಇವಾಗ. ಓಕೆ. ಹಾ ಹೇಳ್ರಿ. ಇಲ್ರಿ ನಮಗಂತ್ರ ಬಾಳ ನಾವ್ ಪಕ್ಕ ಕಾಂಗ್ರೆಸ್ ನಾವ್ರಿ ಫ್ರಿಜ್ ತಗೊಂಡೇವ್ರಿ. ಯಾವ ಕಂಪನಿದು? ಅದು ಯಾವ್ದ ಅಂದ್ರ ನಮ್ಮ ಮನೆ ತಂದಾರೆ. ಆಮೇಲೆ ಹುಡುಗರಿಗೆ ಚಲೋ ಐತ್ರಿ. ಆಮೇಲೆ ಹುಡುಗರು ಎಜುಕೇಶನ್ ಸ್ವಲ್ಪ ಕೊಟ್ಟೇವ್ರಿ. ಆಮೇಲೆ ನಾವು ಟ್ರಿಪ್ ಅಡ್ಡಾಡೇವ್ರಿ. ಒಟ್ ಅದರಿಂದ ನಮಗ್ ಬಾಳ ಹೆಲ್ಪ್ ಆಗೇತ್ರಿ. ಓಕೆ. ನೀವು ರೀ ಮೇಡಮ್? ನಾವು ಸ್ವಲ್ಪ ಸ್ಕೂಲ್ ಫೀಸ್ ತುಂಬಿವ್ರಿ. ಆಮೇಲೆ ಗೃಹಲಕ್ಷ್ಮಿದೆಲ್ಲ ನಾವು ಮನಿಗೆಲ್ಲ ಯೂಸ್ ಮಾಡ್ಕೊಂಡಿವಿ. ಆಮೇಲೆ ಕರೆಂಟ್ ಇಂದ ಯೂಸ್ ಮಾಡ್ಕೊಂಡಿವಿ. ರೇಷನ್ ಅಕ್ಕಿನೂ ಎಲ್ಲ ನಮ್ಮ ಮನೆಗೆ ಅನುಕೂಲ ಆಗಿದೆ ರೀ. ಎಲ್ಲ ಒಳ್ಳೇದಾಗಿದೆ ರೀ. ನಿಮ್ಗೆ ಕರೆಕ್ಟ್ ಆಗಿ ಸಿಗ್ತಿದೆ ಅಂತ ಹೇಳೋದಕ್ಕೆ ಯಾರಾದ್ರೂ ಬಂದಿದ್ರ ರಜತ್ ಅವ್ರಿಗಿಂತ ಮುಂಚೆ? ಅವರೇ ಬಂದಿರೋದು. ಫಸ್ಟ್ ಕಾರ್ಡ್ ಕೊಟ್ಟಿದ್ದು ಅವರೇ, ಈ ಕೇಳಕ್ ಬರ್ತಿರೋದು ಅವರೇ. ಮುಂದೆ ನಮಗೆ ಒಳ್ಳೇದ್ ಮಾಡೋದು, ನಮ್ ಕ್ಷೇತ್ರದಲ್ಲಿ ಒಬ್ಬ ತಂದೆ ಆಗೋದು ಅವರೇ. ನಾವು ಅವ್ರನ್ನೇ ಆಯ್ಕೆ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ ಸೆಂಟ್ರಲ್ ಕ್ಷೇತ್ರ ಅನಾಥ ಆಗಿದೆ. ಅದಕ್ಕೆ ನಾವು ಅವ್ರನ್ನ ತಂದೆ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಇವತ್ತು ಅಷ್ಟೇ, ನಾಳೆನೂ ಅಷ್ಟೇ, ಮುಂದೂ ಅಷ್ಟೇ. ಮಾಡ್ತಾ ಇದಾರೆ 100% ಮಾಡ್ತಾ ಇದಾರೆ. ನಾನೇ ಸಾಕ್ಷಿ. ನಾನು ಎಲ್ಲೋಗಿದ್ದೆ, ನನ್ಗೆ ಯಾರು ಗುರ್ತಿಸಿರ್ಲಿಲ್ಲ. ಇವತ್ತು ಗುರ್ತಿಸಿ ಇಷ್ಟೆಲ್ಲ ನಾನು ಮಾತಾಡಕ್ಕೆ ಸ್ಟೇಜ್ ಆತು, ಇಷ್ಟು ಬಳಗ ಆತು ಕೊಟ್ಟಿದ್ದು ಅವರೇ ನನಗೆ. ಅವ್ರಿಗೆ ನಾನು ಬಹಳ ಚಿರಋಣಿ ಅದೀನಿ. ಈ ನನ್ನಂತವಳ್ಳೆ ಇಷ್ಟ ಎತ್ತರಕ್ಕೆ ಬೆಳೆಸಿದಾರೆ ಅಂದ್ಮೇಲೆ ನೀವೇ ಅರ್ಥ ಮಾಡ್ಕೊಳ್ರಿ. ಅವ್ರು ನೀವು ಮಾತಾಡ್ತೀರಿ? ಹೇಳ್ರಿ, ನೀವೇನೋ ತಗೊಂಡ್ರಿ? ತಗೊಂಡೇವ್ರಿ. ಏನ್ ತಗೊಂಡ್ರಿ? ಏನಿಲ್ರಿ, ಮಕ್ಕಳ ಮದ್ವೆಗೆ ಹೆಲ್ಪ್ ಆತ್ರಿ. ನೀವು ಮಾತಾಡ್ತೀರಿ? ನಾನು ಇವತ್ತು 64 ವರ್ಷದ ಒಂದು ಯಜಮಾನ. ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ನಮಗೆ ಬಹಳ ಬಹಳ ಅನುಕೂಲ ಮಾಡಿಕೊಟ್ಟದ. ಇವತ್ತು ನಮ್ಮ ಮನೆ ದೇವರಾದಂತ ಬನಶಂಕರಿಗೆ ಹೋಗಿ ಬಂದ್ವಿ. ಇಷ್ಟು ಒಂದು ಸಣ್ಣ ಪ್ರಮಾಣದ ಖರ್ಚಿನಲ್ಲಿ ನಾವು ಇಡೀ ಕುಟುಂಬವನ್ನ ನಮ್ಮ ದೇವಸ್ಥಾನದ ಒಂದು ದೇವಿಯನ್ನು ನೋಡ್ಕೊಂಡ್ ಬಂದ್ವಿ. ಆ ದೇವಿ ಆ ಒಂದು ರಜತ್ ಉಳ್ಳಾಗಡ್ಡಿ ಮಠ ಅವರಿಗೆ ಮುಂದಿನ 28ರ ಚುನಾವಣೆಯಲ್ಲಿ ನಮ್ಮಲ್ಲಿ ಆಕೆ ಆಗ್ಲೇಬೇಕಂತ ಹೇಳಿ ನಾವು ಘೋಷಣೆ ಮಾಡ್ತೇವೆ. ಇದು ನಮ್ಮ ಆದ್ಯಯ. ಏನ್ರಿ? ಯಾಕಂತಂದ್ರ ಇವತ್ತು 2,000 ರೂಪಾಯಿ ನಮ್ಮ ಯಜಮಾನಿ ತಗೊಳ್ತದ. ಕುಟುಂಬ ಒಂದು ಸಣ್ಣ ಪ್ರಮಾಣದಾಗ ನಡೀತಾ ಐತಿ. ಯಾವುದೇ ತರದ ಒಂದು ಅಡೆತಡೆಗಳಿಂದ ರನ್ನಿಂಗ್ ಆಗ್ತಾ ಇದೆ. ಹಿಂದಿದ್ದಂತ ಬಿಜೆಪಿ ಗೌರ್ಮೆಂಟ್ ಏನು ಕೊಡ್ಲಿಲ್ಲ. ಎದಕ್ಕ ಏನ್ ಮಾಡೋಕ ಹಸ್ಕೊಂಡಾಗ ಊಟ ಬೇಕು. ಆ ಊಟ ಕೊಡ್ಲಿಲ್ಲ ತಗೊಂಡು ಏನ್ ಮಾಡೋದು? ಇವತ್ತು 2,000 ರೂಪಾಯಿ ಕೊಡ್ತಾ ಇದಾರೆ. ಕರೆಂಟ್ ಬಿಲ್ ಇಲ್ಲ. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಇದ್ ಮಾಡ್ತಾ ಇದಾರೆ. ಅದ್ರ ನಂತರ ಅನ್ನ ಬಗ್ಗೆ ಕೊಟ್ಟಿದ್ದಾರೆ. ಮತ್ತಿನ್ನೂ ಏನ್ ಬೇಕು ನಮಗೆ? 2028 ನೀವೆಲ್ಲ ಸೋಂಬೇರಿ ಆಗಲ್ವಾ ಇದೆಲ್ಲ ಫ್ರೀಯಲ್ಲಿ ಕೊಟ್ಟು ಬಿಟ್ರೆ? ಸೋಮಾರಿ ಹೆಂಗ ಸರ್? ಇವತ್ತು 64 ವರ್ಷ ಆದ್ರೂ ನಾನು ಇವತ್ತು ಇನ್ನು ಈಗ 1ನೇ ತಾರೀಕಿಂದ ನಾನು ಒಂದ್ ಕೆಲಸ ಬಿಟ್ಟು ಹೊರಗೆ ಬರ್ತಾ ಇದ್ದೇನೆ ಅಷ್ಟೇ. ಸೋಮಾರಿಗಳಿಲ್ಲ. ನಾವು ದುಡಿತಾನೆ ಅದೇವಿ. ಆದ್ರೆ ಆ ದುಡಿಮೆಗೆ ತಕ್ಕಂತ ಫಲ ಸಿಗ್ತಾ ಇದ್ದಿಲ್ಲ. ಈಗ ಕೊಟ್ಟಂತ ಒಂದು ಆ ಫಲ, ನಮ್ಮ ದುಡಿಮೆ ಮತ್ತು ಕರ್ನಾಟಕ ಗೌರ್ಮೆಂಟ್ ಕೊಟ್ಟಂತ ಫಲ ಎರಡೂ ಕೂಡಿ ನಮಗೆ ಅನುಕೂಲ ಆಗಿದೆ. ಇದಿಷ್ಟು ಹೇಳಿ ನಾನು 28ರ ಚುನಾವಣೆಯಲ್ಲಿ ನಮ್ಮ ಶ್ರೀ ರಜತ್ ಉಳ್ಳಾಗಡ್ಡಿ ಮಠ ಅವ್ರನ್ನ ಆರಿಸಿ ತರುವಂತ ಒಂದು ಇದನ್ನ ನಾವೆಲ್ಲರೂ ಘೋಷಣೆ ಮಾಡ್ತಿದ್ದೇವೆ. ಸ್ತ್ರೀಯರು ಮತ್ತು ಪುರುಷರು ಎಲ್ಲರೂ ಘೋಷಣೆ ಮಾಡ್ತದೆ. ಥ್ಯಾಂಕ್ ಯು ಸರ್. ನಂದೊಂದು ಪ್ರಶ್ನೆ ಆಕ್ಚುಲಿ, ಈ ಫ್ರೀ ಬಸ್ ಬಿಟ್ಟಿದ ತಕ್ಷಣ ಹೆಣ್ಮಕ್ಳು ಹುಯಿ ಅಂತ ಹೊಂಟ್ಯಾರ ಎಲ್ಲ ಕಡೆ, ಸುಮ್ನೆ ಅಡ್ಡಾಡ್ತಾರೆ ಅಂತ. ತಪ್ಪು ತಿಳುವಳಿಕೆ ಅದು. ಏನಿಲ್ಲ, ಯಾರಾದ್ರೂ ಗಂಡಗಾದ್ರ ಹೋಗ್ರಿ ಅಂತ ಹೇಳ್ಬೋದಿತ್ತು, ಅವರಿಗೆ ಚಾರ್ಜ್ ಆಗ್ತೈತಿ ಅಂತ. ಹೆಣ್ಮಕ್ಳು ಅಡ್ಡಾಡ್ತಿದಾರೆ, ಪ್ರತಿಯೊಂದಕ್ಕೂ ಹೆಣ್ಮಕ್ಳು ಅಡ್ಡಾಡ್ತಿದಾರೆ. ಅವ್ರಿಗೆ ಅಡ್ಡಾಡಕ್ಕೊಂದು ಫ್ರೀ ಅಂತಲ್ಲ, ಫ್ರೀ ಐತಿ ಅಂತಂದು ತಮ್ಮ ಮನೆಗೆ ಏನ್ ಅನುಕೂಲ ಆಗ್ಬೇಕು ಆ ಕಾರಣಕ್ಕೋಸ್ಕರ ಫ್ರೀ ಇರೋದ್ರಿಂದ ಅಡ್ಡಾಡ್ತಿದಾರೆ. ಅದ್ರಲ್ಲಿ ಎಷ್ಟೋ ರೊಕ್ಕ ಸೇವ್ ಆಗತೈತಿ ಅವ್ರಿಗೆ, ಗಂಡನ್ ಪಾಕೆಟಿಗೆ ಸೇವ್ ಆಗತೈತಿ. ಆ ಕಾರಣಕ್ಕೆ ಗಂಡನು ಸಹಿತ ಇರ್ಲಿ ಹೋಗ್ ಬಾಮ್ಮ ಅಂತ ಹೇಳ್ತಿದಾರೆ. ಇದು ನೀವು ತಿಳ್ಕೊಳೋದು ತಪ್ಪು.
ಯಾರು ಉಯ್ ಅಂತ ಅಡ್ಡಾಡತ್ತಿಲ್ಲ, ಕೆಲ್ಸ ಇದ್ರೆ ಅಡ್ಡಾಡ್ತಾರೆ, ಯಾರು ಖಾಲಿ ಪೀಲಿ ಅಡ್ಡಾಡಲ್ಲ. ಆಮೇಲೆ ಹೆಣ್ಮಕ್ಳಷ್ಟು ಇದು ಇಲ್ಲ, ನಮ್ಮ ನಾಗರಿಕ ಒಳಗೆ ಹೆಣ್ಮಕ್ಳಿಗೂ ಏನ್ ಮರ್ಯಾದೆ ಅಂದ್ರೆ ಏನನ್ನೋದು ಗೊತ್ತಿದೆ. ಫ್ರೀ ಆಗಿ ಒಳ್ಳೆ ರೀತಿಯಾಗಿ ಉಪಯೋಗ ತಗೊಳತಾರ. ಹೇಳ್ರಿ ಮೇಡಮ್. ಸರ್ ನಮ್ಗೆ ಫೋನ್ ಪೇ ದಲ್ಲಿ ಅಮೌಂಟ್ ಬರ್ತೈತ್ರಿ ಇವಾಗ, ಯಾಕಂದ್ರೆ ಫೋನ್ ಒಳಗ ಡೈರೆಕ್ಟ್ ಅಮೌಂಟ್ ಅಕೌಂಟಿಗೆ ಬೀಳೋದ್ರಿಂದ ನಮ್ಗೆ ಒಂಥರ ಖುಷಿ, ಅದ್ರೊಳಗೆ ಇರುವಂತ ಖುಷಿನೇ ಬೇರೆ. ನಮ್ಗೆ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಫೋನ್ ಪೇ ಸದ್ಗಿ ಮಾಡೋದು ಇದ್ರಲಿಂದ ಕಲ್ತಿದ್ವಿ ನಾವ್ ಇವಾಗ, ಒಂಥರ ಹೊಸತನ. ಆಮೇಲೆ ಸಣ್ಣ ಪುಟ್ಟ ಏನೋ ಮಕ್ಕಳಿಗೆ ಏನಾದ್ರು ಬೇಕಾದ್ರೂ ನಮ್ಮ ಹಸ್ಬೆಂಡ್ಗೆ ಏನೋ ಕೇಳಲಾರ್ದಂಗ ನಾವೇ ನಮ್ಮ ಮಕ್ಕಳಿಗೆ ಕೊಡ್ಸೋ ಅಷ್ಟ ನಮಗೆ ಅಧಿಕಾರ ಬಂದ್ಬಿಟ್ಟದೆ ಇವಾಗ. ಥ್ಯಾಂಕ್ ಯು ಮೇಡಮ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ. ಅದೇನೇ ಇರ್ಲಿ, ನಾ ಗ್ಯಾರಂಟಿ ಕವರ್ ಮಾಡ್ಲಿಕ್ಕೆ ಬಂದಿದ್ದೆ, ಬಟ್ ಎಲ್ಲರೂ ರಜತ್ MLA ಆಗ್ಲಿ ಅಂತ ಹೇಳ್ತಿದಾರೆ. ನೋಡೋಣ ಇನ್ ಫ್ಯೂಚರ್ ಏನಾಗ್ತದೆ, ಹೇಗಿದೆ ಹವಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ನೋಡ್ತಾ ಇರಿ ಹಿಂದೂ ಟಿವಿ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಹುಬ್ಳಿಯಿಂದ.